Audio Jungle. Audio Jungle. ಆಗಿರುತ್ತವೆ. ಅಪ್ಪು ಆಸರೆ, ನಿರಾಶ್ರಿತರಿಗಾಗಿ ಅನ್ನದಾಸೋಹ, ಸೇವೆ ನಮ್ಮದು, ಸಹಾಯ ನಿಮ್ಮದು. ಸಂಡೂರು ಪಟ್ಟಣದ ವಿರಕ್ತ ಮಠದ ಸಭಾಂಗಣದಲ್ಲಿ ಜನನಾಯಕ ಅಪ್ಪು ಟಿವಿಯ 4ನೇ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜನ್ಮ ದಿನಾಚರಣೆ ಅಂಗವಾಗಿ ಜೀವನ್ ಸಂಗೀತ್ ಸಂಸ್ಥೆಯ ಸಹಯೋಗದೊಂದಿಗೆ ಮಂಗಳಮುಖಿಯರಿಗೆ ಹುಡಿತುಂಬ ಕಾರ್ಯಕ್ರಮ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿರಕ್ತ ಮಠದ ಪ್ರಭು ಮಹಾಸ್ವಾಮಿಗಳು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಸಮಾಜ ಸೇವಕಿ ಹಾಗೂ ಜೀವನ್ ಸಂಗೀತ್ ಸಂಸ್ಥೆಯ ಅಧ್ಯಕ್ಷೆ ಗೀತಾ ವೀರೇಶ್ ಇವರ ಸುಪುತ್ರ ದಿವಂಗತ ಶರತ್ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವುದರ ಮೂಲಕ ಕಾರ್ಯಕ್ರಮ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ಶಿಕ್ಷಕರ ವೃತ್ತಿಯಲ್ಲಿ ಪ್ರಾಮಾಣಿಕ ಸೇವೆ ಮಾಡಿದ ಶಿಕ್ಷಕಿಯರಿಗೆ ಆದರ್ಶ ಶಿಕ್ಷಕಿ ರತ್ನ ಪ್ರಶಸ್ತಿ ಮತ್ತು ಮಂಗಳಮುಖಿಯರಿಗೆ ಉಡಿ ತುಂಬುವ ಕಾರ್ಯ ನೆರವೇರಿಸಲಾಯಿತು. ವಿಶೇಷವಾಗಿ ಅಧ್ಯಕ್ಷೆ ಗೀತಾ ವೀರೇಶ್ ಮತ್ತು ಸಮಾಜ ಸೇವಕ ನರಸಿಂಹರೆಡ್ಡಿ ಇವರಿಗೆ ಮನೆಯ ಮಂತ್ರಾಲಯ ಪರಿಮಳ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕಿಯಾದ ಶ್ರೀಮತಿ ಶಾಂತಿ ಶಂಕರ್, ಶ್ರೀಮತಿ ಶಾಂತಾ, ಶ್ರೀಮತಿ ಶೈಲಾ ನಿಕ್ಕಂ, ಶ್ರೀಮತಿ ಲಕ್ಷ್ಮೀ ಉಮೇಶ್, ಶಿಕ್ಷಕಿಯಾದ ಶ್ರೀಮತಿ ಪ್ರೇಮಾ ಕೆ, ಸ್ಫೂರ್ತಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಬಸವರಾಜ್, ಕೆ ದಾದಾ ಕಲಂದರ್, ಶಿಕ್ಷಕರಾದ ಮಲ್ಲಿಕಾರ್ಜುನ, ಶ್ರೀನಿವಾಸ ಹಾಗೂ ರೈತ ಮುಖಂಡರಾದ LK ನಾಡು ಸೇರಿದಂತೆ ಮುಂತಾದ ಹಿರಿಯರು ಭಾಗಿಯಾಗಿದ್ದರು. ಆತ್ಮೀಯ ಸ್ನೇಹಿತರೆ, ಇವತ್ತು 4ನೇ ವಾರ್ಷಿಕೋತ್ಸವ ಸಮಾರಂಭಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಅಂತಕ್ಕಂಥ ಒಂದು ಸಂದರ್ಭಕ್ಕೆ ನೀವು ಅನುವು ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಚಿರಋಣಿಯ ನಮಸ್ಕಾರಗಳು. ಇವತ್ತು ಅದೇ ಷರತ್ತು, ಇವತ್ತು ಈ ಒಂದು ಮಂಗಳಮುಖಿಯರಿಗೆ ಉಡಿ ತುಂಬ ಕಾರ್ಯಕ್ರಮದಲ್ಲಿ ಕೂಡ ಅವರ ತಾಯಿ ರೂಪದಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವರಿಗೂ ಕೂಡ ಈ ಮೂಲಕ ಶರತ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವರ ದಿನ 20 ಮಕ್ಕಳಿಗೆ 20-25 ಮಕ್ಕಳಿಗೆ ಇವರು ಊಟ ಕೊಟ್ಟು ಎಜುಕೇಷನ್ ಕೊಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ನಿಮ್ಮ ಒಂದು ಪ್ರತಿಭೆ, ನಿಮ್ಮ ಒಂದು ಋಣ ಯಾವ ರೀತಿ ಹೇಳ್ಬೇಕು ಗೊತ್ತಾಗ್ತಿಲ್ಲ, ಅಷ್ಟರ ಮಟ್ಟಿಗೆ ಸೇವೆ ಮಾಡ್ತಕ್ಕಂಥವ್ರು. ಬಹುಶಃ ಇವರು ನನಗೆ ಪರಿಚಯ ಆದಾಗ ಇನ್ನೊಬ್ಬರಿಗೆ ಸಮಾಜ ಸೇವಕರು ಹೇಳಿದರು, ಇವತ್ತು ನಮ್ಮ ಒಂದು ಟ್ರಸ್ಟ್ ಕಡೆಯಿಂದ ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ ಸರ್, ಪೂರಾ ಒಂದು ಹೋಟೆಲಲ್ಲಿ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಊಟ ಏನನ್ನ ತಗೊಳ್ಳಿ ಅಂತ ಹೇಳಿದ್ದಾರೆ ಅಂತೇಳಿ ಲಕ್ಷ್ಮೀ ನಾರಾಯಣ ಅಂತೇಳಿ ಒಂದು ಹೀಗೆ ನಿಮ್ಮ ಸಾಕಷ್ಟು ಸಮಾಜ ಸೇವಾ ಮುಖಿಗಳನ್ನು ಮಾಡಿದ್ದಾರೆ. ಏನು ಮೈಸೂರಿನ ಶಕ್ತಿಧಾಮಕ್ಕೆ ಹಣಕಾಸಿನ ನೆರವಿರ್ಬೋದು, ಕೋವಿಡ್ ಸಮಯದಲ್ಲಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಹಣಕಾಸಿನ ನೆರವಿರ್ಬೋದು, ಒಂದು ಕೈಗೆ ಕೊಟ್ಟಿದ್ದು ಮತ್ತೊಂದು ಕೈಗೆ ಕಾಣಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸಮಾಜ ಸೇವಾ ಮುಖಿ ಮಾಡಿದ್ದಾರೆ. ಹಾಗೆ ಶರತ್ ಅವರು ಕೂಡ ತಮ್ಮ ಅಂಗಾಂಗಗಳನ್ನು ದಾನ ಮಾಡೋದ್ರ ಮುಖಾಂತರ ಸಮಾಜಕ್ಕೆ ಮಾದರಿಯಾಗಿರೋ ಒಂದು ಪ್ರೋತ್ಸಾಹವನ್ನು ನೀಡಬೇಕಂತ ಕೇಳ್ತಾ ಇದ್ದೀನಿ. ವಾರ್ಷಿಕೋತ್ಸವವನ್ನು ಆಚರಿಸ್ಕೊತಾ ಇದ್ದಾರೆ. ಅವ್ರಿಗೆ ಸಹ ಶುಭಾಶಯಗಳನ್ನು ಹೇಳ್ತೀನಿ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅದರಲ್ಲೂ ನನಗೆ ಇವತ್ತು ನನ್ನ ಸೌಭಾಗ್ಯ ಅಂತಲೇ ಹೇಳಬೇಕು. ಮಂಗಳಮುಖಿಯರಿಗೆ ಉಡಿ ತುಂಬಿಸ ಕಾರ್ಯಕ್ರಮವನ್ನು ನನಗೆ ಕೊಟ್ಟಿದ್ದಾರೆ. ಇದು ನನ್ನ ಸೌಭಾಗ್ಯನೇ.
ಮಂಗಳಮುಖಿಯರು ಅಂತ ಹೇಳಿದರೆ ಯಾರೂ ಅಷ್ಟು ಕೀಳಾಗಿ ಕಾಣುವಂತಹದ್ದಲ್ಲ. ಅದರಲ್ಲೂ ಮೊನ್ನೆ ಮಹಿಳಾ ಮಹೋತ್ಸವ, ಸಬಲೀಕರಣ ಮಹೋತ್ಸವ ಅಂತ ಏನಾಯಿತು, ಅದರಲ್ಲಿ ನಮ್ಮ ಅಂಜನಮ್ಮವರಿಗೆ MLA ಮೇಡಮ್ ಅವರು ನಿಲ್ಲಿಸಿ ಸ್ಮರಿಸಿದರು. ದಯವಿಟ್ಟು ಅವರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ನೀಡಬೇಕು. ಇವತ್ತಿನ ದಿನ ಮಂಗಳಮುಖಿಯರು ಅಂದರೆ ಮಂಜಮ್ಮ ಜೋಗತಿಯವರನ್ನು ನೆನೆಸದಲ್ಲೇ ಇದ್ದರೆ ಬಹುಶಃ ತಪ್ಪಾಗತ್ತೆ. ಅವರು ಜೋಗತಿ ನೃತ್ಯವನ್ನು ಹಾಡಿ ಅನೇಕ ಜನರಿಗೆ ನೃತ್ಯವನ್ನು ಕಲಿಸಿ ಜನಪ್ರಿಯರಾಗಿದ್ದಾರೆ. ರಾಜ್ಯ ಪ್ರಶಸ್ತಿ ಮತ್ತು ಪದ್ಮಶ್ರೀ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಇಲ್ಲಿ ಕೂತಿರುವಂಥ ಅಕ್ಕ ತಂಗಿರನ್ನೆಲ್ಲ ಈ ಸಾಧಕರ ಪಟ್ಟಿಯಲ್ಲಿ ನೋಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿ ನಾನೇನನ್ನ ಮಾಡಿದ್ರೆ ಸಮಾಜ ನನಗೇನಾದರೂ ಕೊಡ್ತದೆ ಅಂತಕ್ಕಂಥದ್ದನ್ನು ತೋರಿಸ್ತಕ್ಕಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾನು ಭಾವಿಸ್ತೇನೆ. ಇಂಥ ಕಾರ್ಯಗಳಿಗೆ ಸದಾ ಬೆನ್ನೆಲುಬಾಗಿ ಸದಾ ಎಲ್ಲರೂ ನಿಲ್ಲಬೇಕು ಅಂಥದ್ದನ್ನು ಈ ಗೀತಾ ಈರಣ್ಣವರಾಗಿರ್ಬೋದು, ಮತ್ತು ಸಾಕಷ್ಟು ಟ್ರಸ್ಟ್ನವರು ಅವ್ರ ಜೊತೆಗೆ ಕೈ ಜೋಡಿಸಿದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ನಮ್ಮ ದಾದಾ ಕಲಂದರ್ ಸರ್ ಬಗ್ಗೆ ಭಾಳ ಹೇಳಿದರು. ಸಾಕಷ್ಟು ರೈತರು, ಶಿಕ್ಷಕರು, ಸಮಾಜ ಸೇವಕರು ಎಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ಕುಂದಿರಿಸಿ ನಮ್ಮನ್ನೆಲ್ಲರನ್ನೂ ಕುಂದಿರಿಸಿ ಹೊನ್ನೂರು ಸಾಮಣ್ಣರಿಗೂ ನಾವು ಈ ಒಂದು ಸಮಾಜ ಸೇವೆನ ಮುಖ್ಯವಾಹಿನಿಯಲ್ಲಿ ತರಬೇಕಂತಂದರೆ ಅವರ ಶಕ್ತಿ, ಅವರ ಶ್ರಮ ನಿಜವಾಗ್ಲೂ ಕೂಡ ಭಾಳ ಮೆಚ್ಚುವಂಥದ್ದು. ಇವತ್ತು ಸಂಡೂರು ತಾಲೂಕಿನಲ್ಲಿ ನಮ್ಮನ್ನು ಕರೆಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀವಿ. ಯಾಕಂದರೆ ಸಂಡೂರಿಗೂ ನಮಗೂ ಅವಿಭಾಜ್ಯ ನೆಂಟಿದ್ದಂಗೆ. ನಮ್ಮದು ಸ್ವಂತ ಊರು ಸ್ವಾಮಿಹಳ್ಳಿ, ಇಲ್ಲೇ ಪಕ್ಕದಲ್ಲೇ ಸ್ವಾಮಿಹಳ್ಳಿಯಲ್ಲಾಗಿರ್ತಕ್ಕಂಥದ್ದನ್ನ ಇರೋದರಿಂದ ಇಂಥ ವೇದಿಕೆಯಲ್ಲಿ ನಮ್ಮನ್ನು ಗುರುಸಿದ್ರಿಂದ ನಾವು ಕೂಡ ಸಮಾಜ ಸೇವೆಯಲ್ಲಿ ಅವ್ರಿಗೆ ಮುಂದೆ ಕೂಡ ಅವ್ರ ಜೊತೆಗಿರ್ತೀವಿ ಅಂತ ಹೇಳ್ತಾ, ನನ್ನ ಹೆಸರು ನರಸಿಂಹರೆಡ್ಡಿ ಅಂತೇಳಿ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ತಮ್ಮೇನಹಳ್ಳಿ. ನಾವು ಸದಾ ಸಮಾಜ ಸೇವೆಯಲ್ಲಿ ಇರ್ತೀವಿ ಅಂತೇಳಿ ಅವರಿಗೆ ಬೆನ್ನೆಲುಬಾಗಿ ನಿಲ್ತೀವಿ ಅಂತ ಕೂಡ ವೈಯಕ್ತಿಕವಾಗಿ ಪರೋಕ್ಷವಾಗಿ ಹೇಳಿದ್ದೀನಿ. ಅವರು ಮುಂದೆ ಕೂಡ ಸಮಾಜ ಸೇವೆ ಮಾಡಲಿ. ಮತ್ತೆ ಬಟ್ ನೀವು ಈ ಶಾಲೆಗಳಿಗೆ ಬಂದು ಮಕ್ಕಳಿಗೆ ಕೊಡುವ ಶಿಕ್ಷಣ ಅಭಿವೃದ್ಧಿನೆಲ್ಲ ನೋಡಿದಾಗ ಬೇರೆ ಬೇರೆ ಶಾಲೆ ಶಿಕ್ಷಕರು, ಬೇರೆ ಬೇರೆ ಶಾಲೆಯವರೆಲ್ಲ ನಾವು ಇದೇ ರೀತಿ ಅಭಿವೃದ್ಧಿ ಪಡಿಸಬೇಕು, ನಾವು ಉತ್ತಮ ಶಿಕ್ಷಣ ಕೊಡಬೇಕು ಅನ್ನೋ ಒಂದು ಸ್ಫೂರ್ತಿದಾಯಕವಾದಂತಹ ಒಂದು ಕೆಲಸವನ್ನ ಮಾಡ್ತಿದ್ದೀರಲ್ಲ, ನನಗೆ ಬಹಳ ಖುಷಿ ಆಯ್ತು ಸರ್ ನೀವು ಮಾಡ್ತಿರ್ತಕ್ಕಂತಹ ಒಂದು ವರ್ಕ್ ಅಂತೇಳಿ. ನಾನು ಅವತ್ತೇ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿದೆ. ನೀರು ಕುಡೀರಿ ಅಂತ ಕೇಳಿದ್ರು, ನೀರು ಕುಡಿಯಲ್ಲ ಒಂದೊತ್ತಿದ್ದೀನಿ ಅಂತ ಹೇಳಿದ್ರು. ಸರ್ ಅಟ್ಲೀಸ್ಟ್ ಪೆಟ್ರೋಲ್ ಚಾರ್ಜ್ ಆದ್ರೂ ತಗೊಳ್ರಿ ಸರ್, ನೀವು ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದಿದ್ದೀರಾ ಅಂತಂದ್ರೆ ಏನೂ ಬೇಡ ಅಂತ ಹೇಳಿದ್ರು ಅವರು. ಎಷ್ಟು ಪ್ರಾಮಾಣಿಕರು, ಇಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಾನು ಇದೇ ಫಸ್ಟು ಈ ಚಾನಲ್ ಅವ್ರನ್ನ ಈ ರೀತಿ ನಿಷ್ಠೆಯಿಂದ ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲದೆ, ನಿರೀಕ್ಷಣೆ ಇಲ್ಲದೆ ಅಲ್ಲಿವರೆಗೂ ಬಂದು ನನ್ನ ಶಾಲೆಯ ಒಂದು ಅಭಿವೃದ್ಧಿ ಮತ್ತೆ ನನ್ನ ಕರ್ತವ್ಯ, ನನ್ನ ಸೇವೆಯನ್ನ ಸಂಡೂರು ತಾಲೂಕಿಗೆ ಈ ಚಾನಲ್ನ ಮೂಲಕ ಪರಿಚಯ ಮಾಡಿಕೊಟ್ರು ಸರ್. ತಮಗೆ ತುಂಬ ಹೃದಯದ ಧನ್ಯವಾದಗಳು. ಅದು ಒಂದೇ ಅಲ್ಲ, ಸಾಕಷ್ಟು ವಿಡಿಯೋಸನ್ನು ಹಾಕ್ತಿದ್ರು. ಪ್ರತಿ ಶಾಲೆಗೂ ಯಾವ ಶಾಲೆಯಲ್ಲಿ ಉತ್ತಮ ಅಭಿವೃದ್ಧಿ ಆಗಿರುತ್ತೆ, ಯಾವ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ನೀಡ್ತಾ ಇದ್ದಾರೆ, ಎಲ್ಲ ಶಾಲೆಗಳಿಗೂ ಹೋಗಿ ಬರ್ತಾ ಇದ್ರು. ಅವು ಎಲ್ಲ ಶಾಲೆ ವಿಡಿಯೋಸನ್ನು ನೋಡ್ತಿದ್ದೆ ಇವರ ಒಂದು ಸಬ್ಸ್ಕ್ರೈಬ್ ಆಗ ಯೂಟ್ಯೂಬ್ನಲ್ಲಿ. ಸೊ ನನಗೆ ಭಾಳಷ್ಟು ಖುಷಿ ಆಯಿತು. ಒಂದು ವಿಶೇಷ ಅಂತಂದರೆ ಈ ಚಾನಲ್ನ ವಿಶೇಷತೆ ಏನಂತಂದರೆ ಶಿಕ್ಷಣಕ್ಕೆ ಕೊಡ್ತಕ್ಕಂತಹ ಒಂದು ಕಾಳಜಿ, ಶಿಕ್ಷಣಕ್ಕೆ ಕೊಡ್ತಕ್ಕಂತಹ ಒಂದು ಒಲವು ಇದೆಯಲ್ಲ, ಆ ಶಿಕ್ಷಕರು ನೀಡ್ತಕ್ಕಂತಹ ಒಂದು ಶಿಕ್ಷಣ ಮತ್ತೆ ಯಾವ ಶಾಲೆಯಲ್ಲಿ ಯಾರು ತುಂಬಾ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದನ್ನ ಒಂದು ಸಂದೇಶವನ್ನ ಇವರ ಚಾನೆಲ್ನ ಮೂಲಕ ಸಂಡೂರಿಗೆ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ. ಸೊ ಅದನ್ನ ಒಬ್ಬರನ್ನ ನೋಡಿ ಎಲ್ಲ ಒಂದು ಇನ್ಸ್ಪಿರೇಷನ್ ಆಗಿದೆ. ಸೊ ನಾವು ಇದೇ ರೀತಿ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು, ನಾವು ಇದೇ ರೀತಿ ಉತ್ತಮವಾಗಿ ಕೆಲಸ ಮಾಡಬೇಕು ಅನ್ನೋಂಥದ್ದನ್ನ ತೋರಿಸ್ಕೊಟ್ಟಿದ್ದಾರೆ. ಸೊ ನಮ್ಮ ಇಲಾಖೆ ಪರವಾಗಿ ಕೂಡ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸರ್ ಹೀಗೆ ನಿಮ್ಮ ಚಾನಲ್ ಮುಂದುವರಿಯಲಿ. ಒಂದು ದೊಡ್ಡ ಸಾಧನೆ ಇದೆ. ಅವ್ರು ಮಾಮೂಲು ವ್ಯಕ್ತಿ ಅಲ್ಲ. ಅವರು ಈ ಟ್ರಸ್ಟ್ 4 ವರ್ಷಗಳಿಂದ ಒಳ್ಳೆ ಕೆಲಸಗಳು ಮಾಡ್ಕೊಂತ ನಮ್ಮ ಹೊನ್ನೂರು ಸ್ವಾಮಿಯವರು ಎಷ್ಟೇ ಕಷ್ಟ ಇರಲಿ ಏನೇ ಇದ್ದಿದ್ರಲ್ಲೇ ಮಾಡ್ಕೊಂಡು ಹೋಗೋಣ ಅಂಥೇಳಿ ಒಂದು ಒಳ್ಳೆ ವಿಚಾರದಲ್ಲಿ ಹೋಗ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಸಪೋರ್ಟ್ ಆಗಿರ್ತೀವಿ ಅಂಥೇಳಿ ಈ ವೇದಿಕೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಇಲ್ಲಿವರೆಗೂ ಕೂಡ ತಾವೇನು ಈ ಕಾರ್ಯಕ್ರಮಕ್ಕೆ ಬಂದಿದ್ರೆ 4ನೇ ವಾರ್ಷಿಕೋತ್ಸವ ಸಮಾರಂಭಕ್ಕೆ, ಇದರಲ್ಲಿ ಮೇಲಾಗಿ ಇವತ್ತು ನಿಮ್ಮನ್ನ ಎಲ್ಲರನ್ನೂ ಕೂಡಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮತ್ತು ಇವತ್ತು ದೈವ ರೂಪದಲ್ಲಿರ್ತಕ್ಕಂಥ ಶರತ್ ಅವರು, ಇವರಿಬ್ಬರು ಇವತ್ತು ಈ ಕಾರ್ಯವನ್ನು ಮಾಡಿದಕ್ಕೋಸ್ಕರವಾಗಿ ನೀವು ಎಲ್ಲರೂ ಕೂಡ ಇವತ್ತು ಆ ಒಂದು ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೊಳ್ತಾನೆ ಇಲ್ಲಿ ಕೂತ್ಕೊಂಡಿದ್ದೀವಿ. ಮತ್ತೊಮ್ಮೆ ಅವರಿಬ್ಬರಿಗೂ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀವಿ.